ಫೇಮಸ್ UK ಪೀಪಲ್ಸ್ ಜೋಳದ ರೊಟ್ಟಿ. ಒಂದು ಹಸಿರು ಎಲೆ ಕಾಣ್ತಾ ಇಲ್ಲ. ಧಾರವಾಡಿಂದ ಬಂದಿದೆ ಅಂತ ಬ್ರದರ್ಸ್. ನಿಮ್ಮ ಹೆಸರು ಕೇಳೋದು ಮರ್ತೆ. ಮನೆಗೆ ಏನೂ ಹೇಳಿಲ್ಲ. ಹಾಂ ಹೌದಾ? ಇಲ್ಲಿ ರೆಕಾರ್ಡ್ ಹಾಕತ್ತದ ನೋಡಿ, ಇವರು ಪುಣೆಯಿಂದ ಪ್ರಯಾಗ್ರಾಜ್ ಹೋಗ್ತಾ ಇದ್ದಾರೆ ಸೈಕಲಲ್ಲಿ. ಬೈ ಚಾಯ್ ಬೇಗ ನೋಡಿ, ಸ್ವಲ್ಪ ಮಿಸ್ ಆದಕ್ಕೆ ನಮ್ಮ ಹುಡುಗರು ಬಿಟ್ಟು ಹೋಗ್ಬಿಟ್ರು. ನಮ್ಮ ಕಾರ್ ಬಂತು, ಫೈನಲಿ ರೂಮ್ ಸಿಕ್ತು ಗೈಸ್. ಫೇಮಸ್ UK ಪೀಪಲ್ಸ್ ಜೋಳದ ರೊಟ್ಟಿ ಜೊತೆ ನಿಂಬೆಹಣ್ಣು. ಫೇಮಸ್ ಉಳ್ಳಾಗಡ್ಡಿ ಮಿಸ್ ಆಗ್ಯದ, ಮೊಸರು ಯಾರ್ದೋ ಹೊಲ. ಸ್ಟಾರ್ಟ್ ಮಾಡ್ತೀವಿ ಊಟ. ಏರಿಯಾ ನೋಡಿ ಹೆಂಗಿದೆ. ಸಮ್ಮರಲ್ಲಂತೂ ತುಂಬ ಕಷ್ಟ ಇದು. ಯಪ್ಪ, ಒಂದು ಹಸಿರು ಎಲೆ ಕಾಣ್ತಾ ಇಲ್ಲ, ರೇರು ಎಲ್ಲ ಒಣ ಒಣ ಟಣ ಟಣ. ಸ್ವಲ್ಪ ಲೈಟಾಗಿ ಟೀ ಕುಡಿಯೋಣಪ್ಪ. A few minutes later. ಗೈಸ್, ಒಂದು ಟೀ ಕುಡ್ಕೊಂಡಾದ್ಮೇಲೆ ಹೋಗ್ತಾ ಇದ್ದೀವಿ. ಲೈಟಾಗಿ ಸ್ವಲ್ಪ ಬೂಸ್ಟ್ ಆಗಲಿ ಎನರ್ಜಿ ಅಂತ. ನಾವಿವಾಗ ಇನ್ನೂ 242 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. 4 hours 49 minutes ನಮ್ಮ ಡೆಸ್ಟಿನೇಷನ್ಗೆ. ಅದಾಗಲ್ಲ, ಆಗದೆ ಇರೋ ಮಾತು. ಇವಾಗಿದ್ದೀವಿ ನಾಗ್ಪುರ್ ಆ್ಯಂಡ್ ತುಳಜಾಪುರ ಹೈವೇ ಇದು. ವಿಠಲ 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 ವಿಠಲ. ನಡ್ಯಾನ್ ಧಾರವಾಡಿಂದ ಬಂದಿದೆ ಅಂತ ಬ್ರದರ್ಸ್. ಅವರು ಕುಂಭಕ್ಕೆ ಹೋಗ್ತಾ ಇದ್ದಾರೆ, ನಾವು ಕುಂಭಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಟಾರ್ಗೆಟ್ ಇನ್ನೂ 153 ಕಿಲೋಮೀಟ್ರ್ ಇದೆ. ಆ ಕಡೆಯಿಂದ ಸುನಿಲು 200 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದ್ದಾನೆ. ಅವರು ನಾಗ್ಪುರ, ನಾವು ನಾಗ್ಪುರ. ಹೋಗೋಣ, ಆಲ್ಮೋಸ್ಟ್ ಅಲ್ಲಿ ಟ್ರೈ ಮಾಡೋಣ. ಇವತ್ತು ಹೋದರೆ ಬೆಟ್ರು. ಬೆಳಗ್ಗೆ ಬೇಕಾದರೆ ಒಂದು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟು ಸೆಕೆಂಡ್ ಡೇಗೆ ರೀಚ್ ಆಗಿಬಿಟ್ರೆ ಇನ್ನೂ ಒಳ್ಳೆಯದು ನಮಗೆ. ಗಾಯ್ಸ್, ಟೈಮ್ 8 ಗಂಟೆ 4 ನಿಮಿಷ. ಇನ್ನೂ 93 ಕಿಲೋಮೀಟರ್ಸ್ ಬಾಕಿ ಇದೆ. ಹೋಗ್ತೀವಿ, ಹೋಗಲೇಬೇಕು, ಹೋಗ್ತೀವಿ.
ನಾನಂತೂ ಸಿಕ್ಕಾಕೊಂಡೆ ಬ್ರೋ. ಈ ನನ್ನ ಮಕ್ಕಳು ಅಲ್ಲಿ ಅತ್ಲಾಗಿಲ್ಲ ಇತ್ಲಾಗಿಲ್ಲ. ಖಾಲಿ ಇದ್ದಿದ್ರೆ ಹೇಳ್ತಿದ್ದೆ ನಾನು ಲಗೇಜ್ ಇದೆ ಅಂತ ಸುಮ್ಮನಿದ್ದೀನಿ, ಇಲ್ಲಾಂದರೆ ನಜ್ಜಿ ನಾವು ಗೊತ್ತಲ್ಲ. ನೀರಿದೆಯಪ್ಪ, ಸ್ಕಿಡ್ ಗಿಡ್ ಆಗ್ಬಿಟ್ರೆ ಮುಗಿದೋಯ್ತು ಕತೆ. ನೋಡಿ ಸ್ವಲ್ಪ ಮಿಸ್ ಆದಕ್ಕೆ ನಮ್ಮ ಹುಡುಗರು ಬಿಟ್ಟು ಹೋಗ್ಬಿಟ್ರು. ಜಸ್ಟ್ ಗ್ಯಾಪಲ್ಲಿ ಹುಡುಗರು ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲ ಅವ್ರೆ ಭಯಂಕರ ಚಳಿ ಆಗ್ತಾಯಿದ್ದು ಗುರು. ಇನ್ನೂ 80 ಕಿಲೋಮೀಟರ್ಸ್ ಇದೆ. ತಿಕ್ಕಾಲ ಉರಿತಾ ಇದೆ. ಸ್ವಲ್ಪ ಲೈಟಾಗಿ ಟೀ ಕುಡ್ಕೊಂಡು ಹೋಗೋಣ ಅಂತ. ಬರ್ರಿ ನಿಮ್ಮ ಹೆಸರು ಕೇಳೋದು ಮರ್ತೆ. ಹಾಂ ಹೌದಾ? ರಮೇಶ್ ಅಂತ, ಆನಂದು ಮತ್ತು ಬಸವರಾಜ್. ಆದರೂ ಬೆಂಕಿಯಪ್ಪ. ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ದಂಗೆ ಆಯ್ತು ಇವತ್ತು. ಟ್ರಿಪ್ ನೋಡ್ತಾನೆ. ಅದೇ ಅಂತೀನೋ ಅಂದೆ. ಅದಕ್ಕೆ ಬೈಕ್ ಕಂಫರ್ಟ್ ಐತಿ ಅವ್ರಿಗೆ. ಇನ್ನೊಂದು 1000 ಕಿಲೋಮೀಟ್ರ್ ಹಂಗೆ ಏನಾಗಲ್ಲ. ಫುಲ್ ಕಂಫರ್ಟ್ ಐತೆ. ಅದು ಬಕೆಟ್ ಸೀಟು ಅಂದದು ಹಂಗೆ ಮಾಡಿಸ್ಬೇಕು ನಾವು. ನೀವು ಮಾಡಿಸಿದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ಮು. ಹಾಂ ಬೈ 808 ಹೊಡೆದ್ರೆ ಇವತ್ತು. ಬಾ ಬೆಂಕಿ ಟಾಪ್ರಾಕ್ ಐತೆ ಅಲ್ಲಿ ಹಿಂದೆ ಅಂದಲ್ಲಿ ಅಲ್ಲಿ ಹೊಡ್ ಕುತ್ಕೊಳೋದು. ಅದು ಬಂಜಿ ಕೊಡು ಇನ್ನೊಂದೆರಡು ನೀಟಾಗಿ ಹಾಕ್ರಿ. ಬಂಜಿ ಕೊಟ್ಟು ಇನ್ನೊಂದೆರಡು ಹಾಕ್ಬೇಕಾಗಿತ್ತು ನೀವು. ನೋಡಿ ಇಲ್ಲಿ ಬರೀ ಇಷ್ಟಕ್ಕೆ ನಾನು ಎಷ್ಟು ಅಡ್ಡ. ಕ್ರಾಸನ್ನು ಒಂದೆರಡು ಹಾಕ್ಬೇಕಾಗಿತ್ತು. ಮನೆಗೆ ಹೇಳಿ ಬಂದಿಲ್ಲ. ಏನು ಮಾಡತ್ರಿ ನೀವು? ಕಾಲೇಜ್ ಜಾಬ್ ಮಾಡತ್ರಿ? ಹಾಂ ಕಾಲೇಜ್ ಏನು? BBA ಯಾವ ಇಯರು? ಸೆಕೆಂಡ್ ಇಯರ್. ಓಕೆ. ಹೇಳಿ ಬಂದಿರಿಲ್ಲೋ ಮನೆಗೆ? ಏನೂ ಹೇಳಿಲ್ಲ. ಹಾಂ ಹೌದಾ? ಇಲ್ಲಿ ರೆಕಾರ್ಡ್ ಹಾಕತ್ತದ ಅಂದ. ಮನೆಗೆ ಹೇಳಿಲ್ಲ ಅಂತ ಇಲ್ಲಿ ರೆಕಾರ್ಡ್ ಹಾಕತ್ತದ ಹಿಂದೆ. ಗೈಸ್ ನೋಡಿ ಇಲ್ಲೊಬ್ರು ನಮ್ಗೆ ಸಿಕ್ಕಿದ್ದಾರೆ. ಬೈ नाम क्या है आपका? इंडियन ट्रैवल। इंडियन आपका नाम क्या है? किरण मंगर। कहाँ से? पुणे से बोला? पुणे। ನೋಡಿ ಇವರು ಸೈಕಲಿಂದ ನೋಡಿ ಪುಣೆಯಿಂದ ಪ್ರಯಾಗ್ರಾಜ್ ಹೋಗ್ತಾ ಇದ್ದಾರೆ ಸೈಕಲಲ್ಲಿ. ನಾವು ಬರೀ ಬೈಕ್ ತೊಗೊಂಡು ತಿಕ್ಕ ಎಲ್ಲ ಉರಿಸ್ಕೊಂಡು ನಮ್ಗೆ ಇನ್ನೂ ಹಣೆ ಬರ. ಅಯ್ಯಯ್ಯೋ ಬ್ರೋ, ಆಸಮ್ ಬ್ರೋ. थैंक यू। ಸೂಪರ್, ಎಕ್ಸಲೆಂಟ್. थैंक यू। ಕೇದಾರ್ನಾಥ್ ಹೋಗಿದ್ದಾರೆ ಅವರು. ಫೋಟೋನ ತೋರಿಸಿದ್ರು. ಈಗ ಬಾರ್ ಫೋಟೋ ದಿಕ್ಕಾಜಿ. ನೋಡಿ ಅವರು ಕೇದಾರ್ನಾಥ್ ಹೋಗಿದ್ದಾರೆ ಬರೀ ಸೈಕಲಲ್ಲಿ. ನಾವು ಬೆಳಗ್ಗಿಂದ 700 ಕಿಲೋಮೀಟರ್ಸ್ ಓಡಿಸ್ಕೊಂಡು ಬರೋದಕ್ಕೆ ನಮ್ಮದು ತಿಕ್ಕ ಎಲ್ಲ ಅವ್ರದ್ದು ಊರುವಾಗಲಾಗಿದೆ. एक्सलेंट भाई चाय पिएगा? नहीं अभी जस्ट पिया, अभी ज़्यादा हो जाएगा। अच्छा ओके. बहुत सेफ राइड, आराम से चलिए, नींद करके चलिए. A few minutes later. ಬಂದು ವೇಟ್ ಮಾಡ್ತಾ ಇದ್ದಾರೆ ನಮ್ಮ ಬ್ರದರು. ಈಗ ನಾವು ಹೋಗೋದಷ್ಟೇ ಬಾಕಿ. ಅಂತೂ ಅಂದ್ಕೊಂಡಿದ್ದು ಸಾಧ್ವಿ. 9:37 ಟೈಮು. ಬಾರನೇದು ನೋಡೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂದ್ರೆ ಸೀರಿಯಸ್ ಗೊತ್ತೇ ಇಲ್ಲ. A few minutes later. ಅಲ್ಲ ಹೆಂಗಿದ್ರು ಕಡಿ ಸರಿ
ನಮ್ಮ ಕಾರ್ ಬಂತು. ಸುನಿಲ್ ಮುಂದಿದೆಯಾ? ಫೈನಲಿ ರೂಮ್ ಸಿಕ್ತು ಗೈಸ್. 5 ಜನಕ್ಕೆ ಲೈಟಾಗಿ ಊಟ ಮಾಡಿಕೊಂಡು ಏನು ಬೇಕು? ಕನ್ನಡಿ ರೂಮ್ ಬೆಡ್ ಸಿಕ್ಕ ಸಾಕಾಗಿದೆ, ಇವು ಕನ್ನಡಿ ಬೇಕಂತ. ಇದೇ ರೂಮು. ತಗೊಂಡ್ರನ್ನೆಲ್ಲ ಒಳಗೆ